ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚುನಪ್ಪ ಪೂಜಾರಿ ಬಣದ ವತಿಯಿಂದ ರಸಗೊಬ್ಬರ ಎಫ್ಐಡಿ ಮೂಲಕ ವಿತರಣೆ ಮಾಡುವುದನ್ನು ರದ್ದು ಮಾಡಬೇಕು ಎಂದು ಜೂನ್ 1ರಂದು ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ಪಟ್ಟಣದಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಮಹೇಶ್ ಗೌಡ ಸುಬೇದಾರ್ ಹಾಗೂ ರಮೇಶ್ ಗಾಂಜಿಯವರ ನೇತೃತ್ವದಲ್ಲಿ ಈ ಹೋರಾಟ ನಡೆಸುವುದು ಎಂದು ರಾಜ್ಯ ಪ್ರಧಾನ ಸಂಚಾಲಕರಾದ ನಾಗಯ್ಯ ಸ್ವಾಮಿ ಎಸ್ ದೇಸಾಯಿ ಗುರು ಹೇಳಿದರು. ಈ ಸಂದರ್ಭದಲ್ಲಿ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕು ಪದಾಧಿಕಾರಿಗಳು ಹಾಜರಿದ್ದರು. ರಾಜ್ಕುಮಾರ್ ರಾಠೋಡ್, RJ32 ಕನ್ನಡ ನ್ಯೂಸ್, ಯಾದಗಿರಿ. ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚುನಪ್ಪ ಪೂಜಾರಿ ಹಾಗೂ ಶಶಿಕಾಂತ್ ಗುರೂಜಿ ನೇತೃತ್ವದ ಬಣದ ವತಿಯಿಂದ ಇದೇ ಜೂನ್ 1ನೇ ತಾರೀಕಂದು ಶಹಾಪುರ ಪಟ್ಟಣದಲ್ಲಿ ಈ ಒಂದು FID ಮೂಲಕ ಗೊಬ್ಬರ ವಿತರಣೆ ಮಾಡುವ ಸಲುವಾಗಿ FID ಒಂದು ರದ್ದು ಮಾಡಬೇಕಂತೇಳಿ ಒಂದು ಹೋರಾಟ ಹಮ್ಮಿಕೊಂಡಿದೆ. ಆದ ಕಾರಣ ನಮ್ಮ ಭಾಗದ ಎಲ್ಲ ರೈತ ದೇವರುಗಳು ಈ ಹೋರಾಟಕ್ಕೆ ತಾವೆಲ್ಲರೂ ಬರ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ಈ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಹೇಶ್ ಗೌಡ ಸುಬೇದಾರ್ ಅವರು ಹಾಗೂ ತಾಲೂಕು ಅಧ್ಯಕ್ಷರಾದ ರಮೇಶ್ ಗಾಂಜಿ ಅವರು ಈ ಒಂದು ಹೋರಾಟದ ನೇತೃತ್ವ ವಹಿಸಿಕೊಂಡಿರ್ತಾರೆ. ಆದ ಕಾರಣ ನಮ್ಮ ಭಾಗದ ಎಲ್ಲ ರೈತರಿಗೆ ಹೇಳೋದಿಷ್ಟೇ, ರೈತರ ಜ್ವಲಂತ ಸಮಸ್ಯೆಗಳನ್ನು ಕುರಿತು ಈ ಒಂದು ಬರುವ 1ನೇ ತಾರೀಕು ಅಂದರೆ ಸೋಮವಾರ ದಿನ ನಾವೆಲ್ಲರೂ ನಮ್ಮ ಭಾಗದ ಎಲ್ಲ ರೈತರು ತಪ್ಪದೇ ಒಂದು ಹೋರಾಟಕ್ಕೆ ಬರ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಮತ್ತು ನಮ್ಮ ಜಿಲ್ಲೆಯ ಗೌರವಾಧ್ಯಕ್ಷರಾದ ಗೋಲಿಂಗಪ್ಪ ಸಜ್ಜನ್ ಅವರು ಇರ್ಬೋದು, ಮತ್ತು ನಮ್ಮ ಜಿಲ್ಲೆಯ ಕಾರ್ಯಾಧ್ಯಕ್ಷರಾದ ರಾಜೇಶ್ ಶಂಕರ್ ದೇಸಾಯಿ ಇರ್ಬೋದು, ನಮ್ಮ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಜಡದೇಲಿ ಅವರು, ಮತ್ತು ನಮ್ಮ ತಾಲೂಕು ಉಪಾಧ್ಯಕ್ಷರಾದ ಮಲ್ಲನಗೌಡ ದೇವಪುರ ಅವರು, ಮತ್ತು ನಮ್ಮ ತಾಲೂಕಾ ಕಾರ್ಯಾಧ್ಯಕ್ಷರಾದ ಅಂಬರೀಷ್ ಅಣ್ಣ ಕಟ್ಟಿಮನಿ ಅವರು, ಮತ್ತು ನಮ್ಮ ಸಾಮಾಜಿಕ ಜಾಲತಾಣದ ಹನುಮಂತ್ ಬರಿ ಅವರು, ಮತ್ತು ನಮ್ಮ ರೈತ ಮುಖಂಡರು ಅವರಿವರನ್ನು ಎಲ್ಲರೂ ಸೇರಿ ಈ ಒಂದು ಹೋರಾಟಕ್ಕೆ ನಾವು ಕಂಕಣಬದ್ಧವಾಗಿ ನಿಂತು ಒಂದು ಹೋರಾಟವನ್ನು ಯಶಸ್ವಿ ಮಾಡ್ಬೇಕಂತೇಳಿ, ಮತ್ತು ನಮ್ಮ ಭಾಗದ ಎಲ್ಲ ತಾಲೂಕಾ, ಜಿಲ್ಲಾ, ರಾಜ್ಯ ಎಲ್ಲ ನಮ್ಮ ಭಾಗದ ಎಲ್ಲ ರೈತ ಮುಖಂಡರುಗಳು ಸೇರಿ ಒಂದು ಹೋರಾಟಕ್ಕೆ ಪಾಲ್ಗೊಳ್ತಾ ಇದ್ದೀವಿ. ತಾವು ಬರ್ರಿ, ತಮ್ಮವರನ್ನು ಕರೆತೇನೆ ಅಂತೇಳಿ ಹೇಳ್ತೀನಿ. ನಮಸ್ಕಾರ.